ಮೊದಲನೇದಾಗಿ ಇವತ್ತು ಆಮ್ ಆದ್ಮಿ ಪಕ್ಷ ನಮ್ಮ 17 ವಾರ್ಡ್ಗಳಲ್ಲಿ ಬಹಳ ಕಡಿಮೆ ಅಂತರದಲ್ಲಿ ನಾವು 4 ವಾರ್ಡ್ಗಳನ್ನು ಫಿಲ್ ಮಾಡಿವಿ. ಅದರಲ್ಲೂ ವಿಶೇಷವಾಗಿ 2 ವಾರ್ಡ್ಗಳಲ್ಲಿ ತಾವಾಗೆ ಇಷ್ಟಪಟ್ಟು ಮಹಿಳೆಯರು ಇವತ್ತು ಬಂದಿದ್ದಾರೆ, ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿದ್ದಾರೆ. ಯಾರೂ ಸಹ ಇಲ್ಲಿ ರಬ್ಬರ್ ಸ್ಟ್ಯಾಂಪ್ ಅಲ್ಲ, ಅದನ್ನು ನಾನು ಮುಖ್ಯವಾಗಿ ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ ಹಲವಾರು ಬಾರಿ ಹೆಂಡತಿಗೆ ಸೀಟ್ ಸಿಕ್ಕಿದೆ ಅಂತ ಹೇಳಿ ಹೆಂಡತಿಗೆ ಜಸ್ಟ್ ಕೇವಲ ಒಂದು ನಾಮಿನೇಷನ್ ಫೈಲ್ ಮಾಡಿ ಅವರನ್ನ ಅಭ್ಯರ್ಥಿ ಮಾಡಿ ಗೆಲ್ಲಿಸ್ಕೊಂಡು ಬಂದು ಅವರ ಪತಿಯರು ತುಂಬ ಕೆಲಸಗಳು ಮಾಡ್ತಾರೆ. ಆದರೆ ನಮ್ಮಲ್ಲಿ ಇವತ್ತು 2 ಮಹಿಳೆಯರಿದ್ದಾರೆ, ಅವರು ಸಹ ಒಬ್ರು ಗೃಹಿಣಿ ಮತ್ತು ಇನ್ನೊಬ್ರು ಟೈಲರ್ ಆಗಿದ್ದಾರೆ. ಬಹಳ ಹೆಮ್ಮೆ ಆಗುತ್ತೆ, ಒಂದು ಮಹಿಳೆ ಇವತ್ತು ತಮ್ಮ ವಾರ್ಡನ್ನು ರೆಪ್ರೆಸೆಂಟೇಟ್ ಮಾಡಿ ಆಮ್ ಆದ್ಮಿ ಪಕ್ಷದಿಂದ ಕಣಕ್ಕಿಳಿದಿದ್ದಾರೆ. ಹಾಗಾಗಿ ಮಹಿಳೆಯರು ಎಲ್ಲರಲ್ಲೂ ನಾನು ವಿನಂತಿಸ್ಕೊಳ್ಳೋದು ಇಷ್ಟೇ, ಮತಗಳನ್ನು ಕೊಡಬೇಕಾದ್ರೆ ದಯವಿಟ್ಟು ಅವರು ನಿಮ್ಮವರು ಯಾರು ನಿಜವಾಗ್ಲೂ ನಿಮ್ಮ ಸಮಯಕ್ಕೆ ಅವರು ಸಿಗ್ತಾರೆ ಅನ್ನೋದನ್ನ ಯೋಚನೆ ಮಾಡಿ ನಮ್ಮಂತ ಸಾಮಾನ್ಯ ಮಹಿಳೆಯರಿಗೆ ಒಂದು ಮತವನ್ನ ಕೊಟ್ಟು ನಿಮ್ಮ ವಾರ್ಡ್ಗಳಲ್ಲಿ ನಿಮ್ಮ ಕೆಲಸಗಳನ್ನ ನಿಮ್ಮ ಜನರೊಂದಿಗೆ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಇವತ್ತು ನಮ್ಮ ಪಕ್ಷದ ವತಿಯಿಂದ 4 ಜನ ಅಭ್ಯರ್ಥಿಗಳನ್ನು ನಾಮಪತ್ರ ಸಲ್ಲಿಸಿ ಹೊರಗಡೆ ಕರ್ಕೊಂಡು ಬಂದಿದ್ದೀವಿ. ಸೊ ನಮ್ಮ ಬಲಗಡೆಗೆ ಗೌರಿಶಂಕರ್ ಅವರು ವಾರ್ಡ್ ನಂಬರ್ 14, ಆಮೇಲೆ ನಮ್ಮ ಪಿ ಲಲಿತಮ್ಮ ಅವರು ವಾರ್ಡ್ ನಂಬರ್ 13, ನಮ್ಮ ಲಕ್ಷ್ಮಮ್ಮನವರು ವಾರ್ಡ್ ನಂಬರ್ 17, ನಮ್ಮ ವೆಂಕಟಾಚಲಪತಿಯವರು ಪರ್ಜೇನಹಳ್ಳಿ ಮತ್ತು ಪುರಳ್ಳಿ ವಾರ್ಡು 11, ವಾರ್ಡ್ ನಂಬರ್ 11. ಇವರೆಲ್ಲ ನಮ್ಮ ಪಕ್ಷದ ಸಿಪಾಯಿಗಳು. ಈಗ ಚುನಾವಣೆ ಸಂದರ್ಭದಲ್ಲಿ ಇವರೆಲ್ಲ ಸೇನಾಧಿಕಾರಿಗಳಾಗಿದ್ದಾರೆ. ಇವರನ್ನೆಲ್ಲನೂ ಗೆಲ್ಸ್ಕೊಡ್ಬೇಕು ಅಂತೇಳಿ ತಮ್ಮ ಮೂಲಕ, ಮಾಧ್ಯಮದವ್ರ ಮೂಲಕ ಎಲ್ಲರೂ ಮನವಿ ಮಾಡಿಕೊಡ್ತಾ ಇದ್ದೀರಿ. ಇನ್ನೂ 1-2 ಕ್ಯಾಂಡಿಡೇಟ್ಸ್ ಹಾಕೋದಿದೆ, ಬರ್ತಾರೆ. 3 ಗಂಟೆ ಟೈಮ್ ಆಗ್ತಾ ಇದೆ. ನಮ್ಮ ಇವ್ರು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀನಿ ಇದುವರೆಗೂ. ಈಗ ನಾವು AAP ಆಮ್ ಆದ್ಮಿ ಪಾರ್ಟಿಯಿಂದ 4 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದೀವಿ ಈ ಒಂದು ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿಯ ಚುನಾವಣೆಯಲ್ಲಿ. ಅವ್ರದೇ ನೇತೃತ್ವ. ಮೊದಲನೇದಾಗಿ ಹೆಸರುಗಳಿಗಾಗಲೇ ಜನರು ನಾವು ಇನ್ನೂ ಮೊದಲ ಪ್ರಯತ್ನ ಆಗಿರೋದ್ರಿಂದ ಕಡಿಮೆ ಸಮಯದಲ್ಲಿ ನಾವು ಹೆಚ್ಚಿನ ಅಭ್ಯರ್ಥಿಗಳನ್ನ ಹಾಕಲಿಕ್ಕಾಗಲಿಲ್ಲ. ನಾವು ಬರೋ ದಿನಗಳಲ್ಲಿ ಆಮ್ ಆದ್ಮಿ ಪಾರ್ಟಿಯಿಂದ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ, ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳಲಿಕ್ಕೆ, ಓಟಿಗಾಗಿ ನೋಟ ಅಥವಾ ಮತದಾನನ ಮತ ಮಾರಾಟ ಅಂತಕ್ಕಂಥದ್ದನ್ನು ಆ ಒಂದು ಘೋಷವಾಕ್ಯನ ತಗೊಂಡು ನಾವು ಮತದಾರರ ಮುಂದೆ ಹೋಗ್ತಾ ಇದ್ದೀವಿ. ಇದಕ್ಕೆ ಎಲ್ಲ ಮತದಾರರು, ಎಲ್ಲ ವಾರ್ಡಿನ ಮತದಾರರು, ಈ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ವಾರ್ಡಿನ ಮತದಾರರು ಈ ಒಂದು ನಮ್ಮ ಘೋಷವಾಕ್ಯನ ಗಮನದಲ್ಲಿ ಇಟ್ಕೊಂಡು ಈ ಬಾರಿ ಮತದಾನ ಮಾಡಬೇಕು, ಮತ ಮಾರಾಟ ಮಾಡಬಾರ್ದು ಅಂತ ಮತದಾರರಲ್ಲಿ ನಾನು ಕೇಳ್ಕೊಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಆಮ್ ಆದ್ಮಿ ಪಾರ್ಟಿಯ ರಾಜ್ಯ ಜಂಟಿ ಕಾರ್ಯದರ್ಶಿ ಪಿ ನಾಗರಾಜ್ ಅಂತೇಳಿ ಇವತ್ತು ನಾವು ಈ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿ ಏನಿದೆ ಇಲ್ಲಿ ಅಭ್ಯರ್ಥಿಗಳು ನಿಲ್ಲಿಸಿ ಎಲೆಕ್ಷನ್ ಮಾಡಬೇಕು ಅಂತ ಬಂದ್ವಿ. 15 ದಿವಸಕ್ಕೆ ಮೊದಲು ನಾವು ಬಂದಾಗ ಇಲ್ಲಿ ನಮ್ದು ಏನೂ ನೆಲೆ ಇರಲಿಲ್ಲ. ನಿಮ್ಗೆ ಗೊತ್ತಿದ್ದು ಎಲ್ಲರೂ ನಮ್ಮನ್ನು ಕೇಳ್ತಾಯಿದ್ರು, ನೀವು ಏನೂ ಇಲ್ಲ, ನಿಮ್ಮ ನೆಲೆ ಇಲ್ಲ, ಒಬ್ಬ ಕಾರ್ಯಕರ್ತರಿಲ್ಲ, ಏನು ಮಾಡ್ತೀವಿ, ನಿಮ್ಮ ಕಾರ್ಯಕರ್ತರೇ ಸಿಗಲ್ಲ ಅಂದಾಗ ಇವತ್ತು ನಮ್ಮ ಆಮ್ ಆದ್ಮಿ ಪಾರ್ಟಿ ಮಾಡಿರ್ತಕ್ಕಂಥ ಜನಪರ ಕಾರ್ಯಗಳು ಏನಿದೆ ಅಂತ ಎಲ್ರಿಗೂ ಗೊತ್ತಿದೆ. ಡೆಲ್ಲಿಯಲ್ಲಿ ನಾವೆಲ್ಲ ಏನೇನು ಮಾಡ್ತಾಯಿದ್ದೀವಿ ಏನು ಅಂತೇಳಿ ಅದನ್ನೆಲ್ಲ ನಂಬಿ ಇವತ್ತು ಕಾರ್ಯಕರ್ತರು ಅಲ್ಲದೆ ಕ್ಯಾಂಡಿಡೇಟ್ಸ್ ಬಂದಿದ್ದಾರೆ ನಮ್ಮಲ್ಲಿ. ಇವತ್ತು ಈ 4 ಜನನೇ ನಮ್ಮ 17 ಕ್ಯಾಂಡಿಡೇಟ್ಸು. 17 ವಾರ್ಡಲ್ಲಿ ಏನು ಕೆಲಸ ಮಾಡ್ತೀವೋ ಈ 4 ವಾರ್ಡಲ್ಲೂ ಆ ಕೆಲಸ ಮಾಡಿ ಇವ್ರನ್ನ ಮ್ಯಾಕ್ಸಿಮಮ್ ಗೆಲ್ಲಿಸಿ ಈ ಸಾರಿ ಖಾತೆ ಓಪನ್ ಮಾಡೇ ಮಾಡ್ತೀವಿ. ಈ ವೇಮಗಲ್ ಕುರುಗಲ್ ಪಟ್ಟಣದಲ್ಲಿ ನಮ್ಮ ಗಿಡನ ನೆಡ್ತೀವಿ. ಎಲ್ಲ ಮತದಾರರಲ್ಲೂ ಒಂದು ವಿನಂತಿ ಮಾಡ್ತೀನಿ, ಇವತ್ತು ರಾಜಕೀಯ ಹಾಳಾಗಿದೆ. BJP ಅವರು, ದಳದವರು, ಕಾಂಗ್ರೆಸ್ ಅವರು ಏನು ಮಾಡ್ತಾರೆ, ಸೂಟ್ ಕೇಸ್ ಕೊಟ್ಟು ಅಭ್ಯರ್ಥಿಗಳ ಹತ್ರದಿಂದ ಟಿಕೆಟ್ ಕೊಟ್ಟು ಸೂಟ್ ಕೇಸ್ ತಗೊಂಡಿದ್ದಾರೆ. ಮತ್ತು ಎಲ್ಲ ಓಟಿಗೆಲ್ಲ ದುಡ್ಡು ಹಂಚ್ತಾರೆ. ನಮ್ಮ ಪಾರ್ಟಿಯಲ್ಲಿ ನೀವು ಇವತ್ತು ತಗೊಳ್ಳೋ 500 ಇರ್ಬೋದು, 1000 ಇರ್ಬೋದು, 2000 ಇರ್ಬೋದು, ಇದು ಯಾವುದೂ ಲೆಕ್ಕ ಇಲ್ಲ. ನಮ್ಮದು ಒಂದೇ ಉದ್ದೇಶ, ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ. ಇವತ್ತು ಡೆಲ್ಲಿಯಲ್ಲಿ ಮಾಡಿದ್ವಿ, ಪಂಜಾಬಲ್ಲಿ ಮಾಡ್ತಾಯಿದ್ವಿ. ಮತ್ತು ಅದೇ ರೀತಿ ಎಲ್ರಿಗೂ ಆರೋಗ್ಯ ಇವತ್ತು ಪಂಜಾಬಲ್ಲೂ ಕೊಡ್ತಾಯಿದ್ವಿ, ಡೆಲ್ಲಿಯಲ್ಲೂ ಕೊಡ್ತಾಯಿದ್ವಿ. ಎಲ್ರಿಗೂ 20 ಲಕ್ಷ ರೂಪಾಯಿ ನೀವು ಎಲ್ಲನೋ ಹೋಗಲಿ ಫ್ರೀ ಇದೆ. ಮೊನ್ನೆ ತಾನೇ ಒಂದು ಇದು ಮಾಡಿದ್ವಿ ಪಂಜಾಬಲ್ಲಿ, ಪ್ರತಿ ಮನೆಗೂ 10 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಮಾಡಿಕೊಟ್ಟಿದ್ವಿ. ಅದೇ ರೀತಿ ನೀವು ಸುಮ್ಮನೆ 500, 1000 ತೊಗೊಂಡು ಮತ ಹಾಕೋದಕ್ಕಿಂತ ನೀವು ಯಾರು ಕೊಡ್ತಾರೋ ಹಣ ತಗೊಳ್ಳಿ. ನೀವು ನಮ್ಮ ಅಭ್ಯರ್ಥಿನ ಇಲ್ಲಿ ಗೆಲ್ಲಿಸ್ಕೊಟ್ರಿ ಅಂದರೆ ಇವತ್ತಿಲ್ಲ ನಾಳೆ ನಿಮ್ಮ ಮಕ್ಕಳ ಭವಿಷ್ಯ, ನಿಮ್ಮ ಮೊಮ್ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ. ದಯವಿಟ್ಟು ನಮ್ಮ ಪಾರ್ಟಿಯ ಅಭ್ಯರ್ಥಿಗಳಿಗೆ ತಾವೆಲ್ಲರೂ ವೋಟ್ ಮಾಡಿ ನಮ್ಮನ್ನು ಜಯಶೀಲ್ ರನ್ ಮಾಡಬೇಕಾಗಿ ತಮ್ಮೆಲ್ಲರಲ್ಲೂ ವಿನಂತಿ ಮಾಡ್ತೀನಿ.